ದೇಶದ ಬಗ್ಗೆ ಕಾಳಜಿನೇ ಇಲ್ಲ. ದೇಶನ ಹೊಡಿಬೇಕು ಅನ್ನೋರು ಇವರೆಲ್ಲ. ಡಿ.ಕೆ. ಸುರೇಶ್ ಅವರು ಹೇಳಿದ್ರಲ್ಲ, ದೇಶನ ಹೊಡೆದಾಕ್ಬಿಡ್ಬೇಕು ನಾವು, ನಮ್ಮ ದುಡ್ಡು ನಮ್ಮ ತೆರಿಗೆ. ಲೂಟಿ ಹೊಡೆಯಕ್ಕೆ ಇವರಿಗೆ ಬೇರೆ ಇನ್ನೊಂದು ದೇಶ ಬೇಕು, ಲೂಟಿ ಹೊಡೆಯಕ್ಕೆ ಇನ್ನೊಂದು ದೇಶ ಕಟ್ಕೋಬೇಕು ಅಂತ ಮನಸ್ಥಿತಿ ಇರುವಂತವ್ರು ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಬಂಧನ ಮಾಡಿದ್ದಾರೆ. ಈಗಾಗಲೇ UAP ಕಾಯ್ದೆ ಅಡಿಯಲ್ಲಿ ಬಂಧಿಸುವಂತ ವ್ಯವಸ್ಥೆನೂ ಕೂಡ ಆಗ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದ ಜನ ಒಂದರಿಂದ ಒಂದು ಈ ತರದ ಘಟನೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು, ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಇವರು ಒಂದು ವಾರ ಟೈಮ್ ತಗೊಂಡ್ರು. ಅದು ಸದನದಲ್ಲಿ 2 ದಿನ ಹೋರಾಟ ನಮ್ದು. 2 ದಿನ ಹೋರಾಟ ಮಾಡಿದಾಗ ಅವ್ರು ಹೇಳಿದ್ರು ಯಾರು ಒಂದೇ ಇಲ್ಲ, ಎಲ್ಲ ಮಂತ್ರಿಗಳು ಸೇಮ್ ಡೈವರ್ಷನ್. ಇದರಲ್ಲಿ ಹೆಂಗ್ ಕೆಫೆಯಲ್ಲಿ ಮಾಡಿದ್ರು, ರಾಮೇಶ್ವರ ಕೆಫೆಯಲ್ಲಿ ಸೇಮ್ ವಿಧಾನಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದವರು. ಅವ್ರು ಕೂಗೇ ಇಲ್ಲ, ಅವ್ರು ಹೇಳೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ಅವ್ರದ್ದು ಕಾಮಾಲೆ ಕಣ್ಣು ಅಂದ್ಬಿಟ್ರು. ಈಗ ಯಾರ್ದ್ರಿ ಕಾಮಾಲೆ ಕಣ್ಣು? FSL ರಿಪೋರ್ಟೇ ಬಿಜೆಪಿ ಅವರದೇ ಮಾಡ್ಬಿಟ್ರು. FSL ರಿಪೋರ್ಟ್ ಅಂದ್ಬಿಟ್ರು ಬಿಜೆಪಿಯವರೇ ಒಂದು ಮಾಡಿ ಅದನ್ನೇ ಸೃಷ್ಟಿ ಮಾಡಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ರು ಅಂದ್ರು. ಈಗ ಪೊಲೀಸ್ FSL ರಿಪೋರ್ಟ್ ಅಲ್ಲಿ ಬಂತಲ್ಲ, ಅವರೇ ಮಾಡಿದ್ವು ಅಂತ ಈಗೇನ್ ಹೇಳ್ತೀರಾ ಕಾಂಗ್ರೆಸ್ ಅವರೇ? ರಾಮೇಶ್ವರ ಕೆಫೆ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರಿ, ಪಾಕಿಸ್ತಾನ ಜಿಂದಾಬಾದ್ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರಿ, ಮಂಗಳೂರು ಬ್ಲಾಸ್ಟ್ ನಮ್ ಬ್ರದರ್ಸು ಅಂದ್ರಿ. ಈಗ ಸಿಕ್ಕಿರೋರು ಸಿಸ್ಟರ್ ಏರಿಯಾದಲ್ಲಿ ಸಿಕ್ಕಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಈ ದೇಶದ ಭದ್ರತೆಗೆ ಒಂದು ರೀತಿ ಅಪಾಯ. ಕೆಜೆಹಳ್ಳಿ ಡಿಜೆಹಳ್ಳಿ ಘಟನೆ ಆಯ್ತು, ಅದು ಒಂಥರ ಭಯೋತ್ಪಾದನಾ ಕೃತ್ಯನೇ, ಇಡೀ ಬೆಂಗಳೂರು ನಡುಗೋಯ್ತು. ಅದರಲ್ಲಿ ಮೇನ್ ಸಿಕ್ಕಾಕೊಂಡಂತವ್ರು ಇವತ್ತು ಬೋರ್ಡ್ ಚೇರ್ಮನ್ ಅವರು ಸಂಪತ್ ರಾಜ್ ಅರೆಸ್ಟ್ ಆಗಿ ಜೈಲ್ಗೆ ಹೋಗಿ ಬಂದ್ರಲ್ಲ, ಜೈಲ್ಗೆ ಹೋಗಿ ಬಂದಾಯ್ತು, ಅರೆಸ್ಟ್ ಆಯ್ತು. ಬೇಲಲ್ಲಿ ಅವರೇ, ಇನ್ನು ಬೇಲಲ್ಲಿರೋರಿಗೆ ಅವಾಗ ಬೋರ್ಡ್ ಚೇರ್ಮನ್. ದಲಿತ ಶಾಸಕರ ಮನೆಗೆ ಬೆಂಕಿ, ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ, ಧ್ವಂಸ, ಇಡೀ ಏರಿಯಾ ಭಯ. ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿರುವಂತದ್ದು, ರಸ್ತೆ ಬೀದಿಗಳಲ್ಲಿ ಗೂಂಡಾಗಿರಿ, ಇಡೀ ಒಂದು ವಾರ ನಡುಗೋಗಿತ್ತು ಬೆಂಗಳೂರು. ಅಂತವ್ರಿಗೆ ಸರ್ಟಿಫಿಕೇಟು ಬೋರ್ಡ್ ಚೇರ್ಮನ್. ಅಂದ್ರೆ ಕಾಂಗ್ರೆಸ್ ಹಿನ್ನೆಲೆನೇ ಇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.